ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಏನಿದ್ದೇನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ. ನನ್ನ ಪ್ರತಿಯ ವಿಶ್ಲೇಷಣೆ ಏನಿರುತ್ತೆ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ತಾವು ಯಾವುದನ್ನು ಮಿಸ್ ಮಾಡಿಕೊಳ್ಳಲ್ಲ, ತಾವು ಮಿಸ್ ಮಾಡಿಕೊಳ್ಳಕೂಡದು. ಯಾಕೆಂದರೆ ಇದು ಅಹಂಕಾರದ ಮಾತಲ್ಲ. ನನ್ನ ಏನು ಈ ವಿಶ್ಲೇಷಣೆ ಇದೆ ಇದು ವಿಭಿನ್ನವಾದ್ದು, ನಿಮಗೆ ಇದು ಬೇರೆ ಮಾಧ್ಯಮದಲ್ಲಿ ಸಿಗಲಾರದು. ಹಾಗೆ ಸಾಧ್ಯ ಆದರೆ ನನ್ನ ಸಹಾಯ ಮಾಡಿ, ನನ್ನ ಜೊತೆಗೆ ಹೆಜ್ಜೆ ಇಡಿ. ಸೊ ಇವತ್ತು 3 ಘಟನೆಗಳು ನನ್ನನ್ನು ಕಾಡ್ತಾ ಇವೆ. ಒಂದು ಚಿತ್ರವನ್ನಂತೂ ನನಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ದೆಹಲಿಯಲ್ಲಿ ಯಾರು ಮಹಿಳಾ ಕುಸ್ತಿಪಟುಗಳು ತಮ್ಮ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ರು. ಪೊಲೀಸರನ್ನು ಬಳಸಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಯತ್ನವನ್ನು ಪ್ರಭುತ್ವ ಮಾಡಿತು. ಅದಕ್ಕೆ ಆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುತ್ತಿರುವ ಚಿತ್ರ ನಮಗೆ ಹೃದಯ ಇದ್ದರೆ ಅದು ಅರ್ಥ ಆಗುತ್ತೆ. ಹೃದಯದ ಭಾಷೆ, ಹೃದಯವನ್ನು ಕಲ್ಲು ಮಾಡಿಕೊಂಡವರಿಗೆ ಹೃದಯದ ಭಾಷೆ ಅರ್ಥ ಆಗಲ್ಲ. ಕೇವಲ ಬುದ್ಧಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಯಾವುದು ರಾಜಕೀಯ ಲಾಭ ಆಗುತ್ತೆ ಯಾವುದಾಗಲ್ಲ ಅನ್ನುವ ಜನ ಇದ್ದಾರೆ. ಅವರು ಪ್ರಭುತ್ವದಲ್ಲಿ ಕೂತರೆ ಆಗೋ ಕತೆ ಇಷ್ಟೇ. ಯೂಸುವಲಿ ಸರ್ಕಾರಗಳಿಗೆ ಹೃದಯ ಇರಲ್ಲ, ಈ ಸರ್ಕಾರಕ್ಕೆ ಹೃದಯವೇ ಇಲ್ಲ. ಆ ಹೆಣ್ಣು ಮಗಳ ಕಣ್ಣೀರಿದೆಯಲ್ಲ, ಆ ಕಣ್ಣೀರು ಅದನ್ನು ಶಾಪ ಅಂತ ನಮ್ಮ ಪರಂಪರೆಯ ಅಲ್ಲಿ ಹೇಳ್ತಾರೆ. ಆ ಕಣ್ಣೀರು ಈ ಒಂದು ಪ್ರಭುತ್ವವನ್ನು ಪ್ರವಾಹೋಪಾದಿಯಲ್ಲಿ ತೊಳೆದುಕೊಂಡು ಹೋಗುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಎರಡನೇದು ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರ. ಇದನ್ನು ತಡೆಗಟ್ಟುವುದರಲ್ಲಿ ಗೃಹ ಇಲಾಖೆ ವಿಫಲವಾಗಿದೆ. ಇನ್ನು ಯಾವುದೋ ಸಂದರ್ಭದಲ್ಲಿ ಆಗಿದ್ದರೆ ನಮ್ಮ ಮಾಧ್ಯಮಗಳು ಕೇಂದ್ರ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸ್ತಿದ್ವು. ಆದರೆ ಕೇಂದ್ರ ಗೃಹ ಸಚಿವರಾಗಿರುವರು ಅಮಿತ್ ಶಾ ಅವರನ್ನು ಕಂಡರೆ ಮಾಧ್ಯಮಗಳಿಗೆ ಅಪಾರವಾದ ಪ್ರೀತಿ. ಯಾಕೆಂದರೆ ಅವರು ಮೋದಿಯವರು ಸಾಮ್ರಾಟರಾದರೆ ಇವರು ಒಂದು ರೀತಿಯಲ್ಲಿ ಪ್ರಧಾನ ಸಚಿವರು. ಸೊ ಅದರ ಜೊತೆ ಈ ಒಂದಿ ಮಾಗುದರು ಬಟ್ಟಂಗಿಗಳು ಅವರೆಲ್ಲ ಇಡೀ ಈ ಒಂದು ಪ್ರಭುತ್ವದಲ್ಲಿದ್ದಾರೆ. ಸಾಮ್ರಾಟರೇ, ಅನುಮಾನ ನನಗೆ ಇತ್ತೀಚೆಗೆ ಅನುಮಾನ ಉಳಿದಿಲ್ಲ. ಯಾಕೆಂದರೆ ಅವರ ಕೈಯಲ್ಲಿ ಯಾವಾಗ ಆ ರಾಜದಂಡವನ್ನು ತಮಿಳುನಾಡಿನಿಂದ ತರಿಸಿದ್ರು ಅದು ಮಹಾರಾಜರ ಮನಸ್ಥಿತಿ ಅಂತ ನನಗೆ ಅನುಮಾನವೇ ಇಲ್ಲ. ಜನತಂತ್ರ ನಮ್ಮವರ ಕೈಯಲ್ಲಿ ಇರಬೇಕಾಗಿತ್ತು, ಉಳಿಸ್ಬೇಕಾಗಿತ್ತು ಅವರು. ಹಾಗೆಯೇ ಅವರ ಕೈಯಲ್ಲಿ ಭಾರತದ ಸಂವಿಧಾನ ಇರಬೇಕಾಗಿತ್ತು, ಭಾರತದ ಧ್ವಜ ಇರಬೇಕಾಗಿತ್ತು. ಅದರ ಬದಲು ಈ ಒಂದು 100 ಸಂತರನ್ನ ವಿಶೇಷ ವಿಮಾನದಲ್ಲಿ ಕರೆದು ಅವರಿಗೆ ಎಷ್ಟು ಜನ ಯೋಗ್ಯತೆ ಇದೆಯೋ ಎಷ್ಟು ಜನಿಗೆ ಯೋಗ್ಯತೆ ಇಲ್ಲವೋ ಗೊತ್ತಿಲ್ಲ. ಎಲ್ಲ ಶೋಯಿಸಮ್ ಮಾಡುವವರಂತೆ ನನಗೆ ಈ ಯಾರ್ಯಾರು ಈ ಸಂತರು ಬಂದಿದ್ದಾರೆ ಅವ್ರ ಬಗ್ಗೆ ಅನಿಸುತ್ತೆ. ಸಂತತ್ವ ಅನ್ನುವುದು ಅದು ಪ್ರದರ್ಶನದ ವಸ್ತು ಅಲ್ಲ. ಯೋಗಿಯಾದವನು ಪ್ರದರ್ಶನ ಮಾಡಲಾರ, ಯೋಗಿಯಾದವನು ರಾಜಕಾರಣ ಮಾಡಲಾರ. ಆದರೆ ಇವರೆಲ್ಲ ಬಹುತೇಕ ಜನ ಮಠಗಳನ್ನು ಕಟ್ಟಿಕೊಂಡು ಧರ್ಮವನ್ನು ಮಾರಾಟಕ್ಕಿಟ್ಟವು. ಆದ್ದರಿಂದ ಈ ವಿಚಾರದಲ್ಲಿ ಇವತ್ತು ಅಧಿಕಾರ ನಡೆಸುತ್ತಿರುವ ಪಕ್ಷಕ್ಕೂ ಈ ಮಠಾಧೀಶರುಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲ ಧರ್ಮವನ್ನು ಮಾರಾಟಕ್ಕೆ ಇಟ್ಟವು. ಹೀಗೆ ಧರ್ಮವನ್ನು ಮಾರಾಟಕ್ಕೆ ಇಟ್ಟಂಥವರು ಆ ರಾಜದಂಡವನ್ನು ತಂದು ಕೊಟ್ಟರು. ನಮ್ಮ ಪ್ರಧಾನಿಗಳು ಒಬ್ಬ ಹಳೆಯ ಸಾಮ್ರಾಟನ ರೀತಿಯಲ್ಲಿ ಮನಸ್ಸಿನಲ್ಲಿ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ಅವರು ಆ ರಾಜದಂಡವನ್ನು ಹಿಡಿದು ಸಂಸತ್ನಲ್ಲಿ ಹೋದರು. ಆದ್ದರಿಂದ ಇವರು ಸಾಮ್ರಾಟರ ಮನಸ್ಥಿತಿ, ಮಹಾರಾಜರ ಮನಸ್ಥಿತಿ ಆ ಬಗ್ಗೆ ಇಲ್ಲಿ ಮಾತನಾಡಲ್ಲ, ಇನ್ನೊಂದು ಸಲ ಮಾತನಾಡ್ತೀನಿ. ಸೊ ಅಂಥ ಮನಸ್ಥಿತಿಯ ಪ್ರಭುತ್ವ ಇದೆ. ಆದ್ದರಿಂದ ಅವರಿಗೆ ಮಣಿಪುರದ ಹಿಂಸಾಚಾರ ಏನನ್ನೂ ಮಾಡಲಾರದು. ಇನ್ನೊಂದು ವಿಚಾರ ನಾನು ಮಾತನಾಡುವುದಕ್ಕೆ ಹೊರಟಿದ್ದು ಅದು ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ನಡೆದ ಒಂದು ಘಟನೆ. ಉಜ್ಜಯಿನಿಯ ಮಹಾಕಾಲ, ಪುರಾತನ ದೇವರುಗಳಲ್ಲಿ ಒಂದು ಶಿವ
ಪುರಾತನ ದೇವರು. ಶಿವನ ಬಗ್ಗೆ ನನಗೆ ವಿಶೇಷವಾದ ಕುತೂಹಲ ಇದೆ. ಯಾಕೆಂದರೆ ಶಿವ ಒಂದು ಸಂಕೇತ ಅಂತ, ಒಂದು ಸಿಂಬಾಲ್. ಆತ ಸ್ಮಶಾನವಾಸಿ, ಸಾವಿನ ಜೊತೆ ಮುಖಾಮುಖಿಯಾಗ್ತಾನೆ ಇರ್ತಾನೆ. ಅವನು ಮೌನಿ, ಸದಾ ಧ್ಯಾನದಲ್ಲಿ ಇರ್ತಾನೆ. ಅವನ ಪಕ್ಕದಲ್ಲಿ ಅವನನ್ನು ನಾವು ಹೇಳುವುದಿದೆಯಲ್ಲ, ಪಾರ್ವತಿ ಪರಮೇಶ್ವರ ಅಂತ. ಸೊ ಅದು ಪುರುಷ ಮತ್ತು ಸ್ತ್ರೀಯರ ಸಮಾನತೆಯ ಸಂಕೇತ. ಅದು ಅರ್ಧನಾರೀಶ್ವರ ಅಂತ ಶಿವನನ್ನು ಕರೀತಾರೆ. ಶಿವನ ಮಗ ಒಬ್ಬ ಗಣೇಶ, ಅವನ ಆನೆಯ ಮುಖ ಇದೆ. ಆತ ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ಹೇಳ್ತಾನೆ. ಹಾಗೆಯೇ ಶಿವನ ಕುತ್ತಿಗೆಯಲ್ಲಿ ಹಾವಿದೆ, ಹಾವಿ ಪಕ್ಕದಲ್ಲಿ ನವಿಲಿಗೆ ಹಾವಿಗೆ ಆಗಲ್ಲ, ಒಂದು ನವಿಲು ಸಾಮರಸ್ಯವನ್ನು ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಹೇಳುತ್ತದೆ. ಸೊ ನವಿಲು ಷಣ್ಮುಖನ ವಾಹನ. ಹಾಗೆಯೇ ಗಣೇಶನ ವಾಹನ ಇಲಿಗೋ ಹಾವಿಗೋ ಆಗಲ್ಲ. ಸೊ ವೈರತ್ವವನ್ನು ನಿರಾಕರಿಸುವವನು ಶಿವ, ಪುರಾತನ ದೇವರು. ಶಿವನಂತ ಇಲ್ಲವನಿಲ್ಲ. ಅದು ಮಹಾಕಾಲ ದೇವಸ್ಥಾನ. ಕಾಲ ಅನ್ನುವುದು ಸಮಯ ಅಂತ, ಕಾಲ ಅನ್ನುವುದು ಸಾವು ಅಂತಲೂ ಅರ್ಥ ಬರುತ್ತೆ. ಆ ಮಹಾಕಾಲ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಕಾರಿಡಾರ್ ನಿರ್ಮಿಸೋದಕ್ಕೆ ಹೊರಟಿದ್ರು. ಅಲ್ಲಿನ ಸರ್ಕಾರ ಕಾರಿಡಾರ್ ನಿರ್ಮಿಸಿದ್ರು. ಪ್ರಧಾನಿಯವರು ಹೋದರು, ಒಂದು ಭಾಷಣ ಹೊಡೆದ್ರು. ಈ ಮೂಲಕ ಇಲ್ಲಿ ಆಧ್ಯಾತ್ಮಿಕ ಜಾಗೃತಿ ಆಗುತ್ತೆ, ಅದಾಗುತ್ತೆ, ನೀವು ಯೂಟ್ಯೂಬಲ್ಲಿ ಸಿಗುತ್ತೆ, ಪ್ರಧಾನಿಯವ್ರ ಭಾಷಣ ಕೇಳ್ಬೋದು. ಇಂಥ ಮಹಾನ್ ಅದ್ಭುತವನ್ನು ಕೆಲಸವನ್ನು ಮಾಡಿದಂಥ ಗ್ರೇಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅವರು ಅಭಿನಂದನೆ ಸಲ್ಲಿಸಿದರು. ಕೆಲವು ತಿಂಗಳುಗಳು ಕಳೆಯಿತು. ಅಲ್ಲಿ ಈ ಸಪ್ತರ್ಷಿಗಳ ಒಂದು ವಿಗ್ರಹಗಳನ್ನು ಅಲ್ಲಿ ನಿರ್ಮಿಸಲಾಗಿತ್ತು. ಆ ಸಪ್ತರ್ಷಿಗಳ ವಿಗ್ರಹ ಗಾಳಿಗೆ ತಯಾರಿದ್ದು ಉದುರಳಿ ಬಿದ್ದು ಎಲ್ಲ ನನ್ನ ಮಗಂದು ಬುಲ್ಡೋಜರ್ ತಂದು ಎತ್ಕೊಂಡು ಹೋಗಂಗಾಯ್ತು. ಆದರೆ ಈ ಬಗ್ಗೆ ದೈನಿಕ್ ಭಾಸ್ಕರ್ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ. ಅದು ಸ್ಥಳೀಯ ಪ್ರಭಾವಿ ಪತ್ರಿಕೆ, ಹಿಂದಿ ಪತ್ರಿಕೆ. ಆ ವರದಿ ಪ್ರಕಾರ ಇಡೀ ಮೂರ್ತಿಗಳನ್ನು ಹೇಗೆ ನಿರ್ಮಿಸಿದ್ರು ಅನ್ನೋದನ್ನು ವಿವರಿಸಲಾಗಿದೆ. ಸೊ ಒಂದು ನಮ್ಮ ದಕ್ಷಿಣ ಭಾರತೀಯರಿಗೆ ಗೊತ್ತು, ನಾವು ಈ ದೈವ ಮೂರ್ತಿಗಳನ್ನು ನಿರ್ಮಿಸುವುದಕ್ಕೆ ಒಂದು ವಿಶೇಷ ಪರಂಪರೆ ಇದೆ. ಎಸ್ಪೆಷಲಿ ಇನ್ ಕೇರಳ, ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಇದೆ. ನೀವು ಆ ಮೂರ್ತಿಗಳನ್ನು ಬೇಕಾದಾಗ ನಿರ್ಮಿಸೋ ಹಾಗೆಲ್ಲ, ಯಾವುದೇ ದೈವ ಮೂರ್ತಿಗಳನ್ನು. ಆ ಮೂರ್ತಿಗಳನ್ನು ನಿರ್ಮಿಸುವುದರ ಹಿಂದೆ ಒಂದು ಸಂಪ್ರದಾಯ ಇದೆ. ಕನಿಷ್ಠ 1 ವರ್ಷದ ಮೇಲೆ ತಗೊಳುತ್ತೆ ಅದಕ್ಕೆ. ಆ ಮೂರ್ತಿಗಳನ್ನು ನಿರ್ಮಿಸುವುದಕ್ಕೆ ಅದಕ್ಕೆ ಈ ಮನುಷ್ಯನ ನರನಾಡಿಗಳ ಹಾಗೆ ಬೇರೆ ಬೇರೆ ಬೇರುಗಳನ್ನು ಇನ್ನೊಂದು ತಂದು ಹಾಕಲಾಗುತ್ತೆ. ಭಾಳ ಅದ್ಭುತವಾದ, ನಾನು ಅದನ್ನು ದಕ್ಷಿಣ ಕನ್ನಡ ಮತ್ತು ಕೇರಳದಲ್ಲಿ ನೋಡಿದ್ದೀನಿ, ಅದನ್ನು ದೃಶ್ಯೀಕರಿಸಿದ್ದೀನಿ ಒಂದು ಕಾಲದಲ್ಲಿ, ಸುಮಾರು 20 ವರ್ಷಗಳ ಹಿಂದೆ. ಆ ಅದ್ಭುತವಾದ, ಅದರ ಹೆಸರು ಮರೆತುಬಿಟ್ಟಿದ್ದೀನಿ ನಾನು. ಆ ಮೂಲಕ ಸಾವಿರಾರು ವರ್ಷ ಆದರೂ ಆ ಮೂರ್ತಿ ಉಳಿಯುತ್ತೆ. ಆದರೆ ಇವರು ಮಾಡಿದ್ದು ಈ ಸಪ್ತರ್ಷಿಗಳನ್ನು ಪ್ಲಾಸ್ಟಿಕ್ನಲ್ಲಿ ಮಾಡಿದ್ರಂತೆ ಮಹಾಮಹಿಮರು. ಅದರ ಜೊತೆಗೆ ಒಳಗಡೆ ಕಬ್ಬಣನೂ ಸರಿ ಹಾಕಿಲ್ಲ. ಕೆಳಗಡೆ ಗಾಳಿ ಹೋಗ್ತಿತ್ತಂತೆ, ನೀರು ಹರಿತಿತ್ತಂತೆ, ಆಯಿತಾ. ಅದು 40 ಕಿಲೋಮೀಟರ್ ಫಾಸ್ಟ್ ಆದಂತಹ ಗಾಳಿ ಬಂದರೂ ತಡ್ಕೊಳ್ಳೋ ಶಕ್ತಿ ಇರಲೇ ಇಲ್ಲ. ಅರ್ಜೆಂಟಾಗಿ ಪ್ರಧಾನಿಯವರು ಬಂದು ಉದ್ಘಾಟನೆ ಮಾಡಬೇಕು ಅಂಥೇಳಿ ಪ್ಲಾಸ್ಟಿಕ್ ಮೂರ್ತಿಗಳನ್ನ ರೆಡಿ ಮಾಡಿಟ್ಟಿದ್ರು. ಪುಣ್ಯ ಕಲ್ಲು ಮಾಡಿದರೆ ತಲೆ ಮೇಲೆ ಬಿದ್ದು ಭಕ್ತರು ಸತ್ತೋಗ್ಬಿಡ್ತಿದ್ರು. ಇದು ಬಿದ್ದರೂ ಆಗ್ತಿತ್ತು ಗೊತ್ತಿಲ್ಲ. ಆ ಟೈಮ್ನಲ್ಲಿ ಕೆಳಗಡೆ ಯಾರು ಭಕ್ತರು ಓಡಾಡ್ತಾ ಇರಲಿಲ್ಲ. ಸೊ ಮೂರ್ತಿಗಳು ಉದುರು ಕೆಲವೇ ತಿಂಗಳುಗಳು ಕಳೆದಿದೆ. 100 ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಲಾಗಿತ್ತು. ಧರ್ಮ ಅನ್ನೋದು ಶೋಯಿಸಮ್ ಆದರೆ ಹೀಗೆ ಆಗುತ್ತೆ. ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು ಮನಸ್ಥಿತಿ ಬೇಕು, ಒಂದು ತಾಧ್ಯಾತ್ಮ ಬೇಕು, ಒಂದು ಸಮರ್ಪಣೆ ಬೇಕು. ಆ ಮೂರ್ತಿಗಳಿಗೆಲ್ಲ ನಮ್ಮಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ. ಅದಕ್ಕೆ ಪ್ರಾಣವನ್ನು ತುಂಬುವಂಥದ್ದು. ಆದರೆ ಧರ್ಮ ವ್ಯಾಪಾರ ಆದರೆ ಈ ಸಂಪ್ರದಾಯ ಪರಂಪರೆಗಳ ನಾಶ ಆಗ್ತವೆ. ಇವರಿಗೆ ಒಂದು ಉತ್ತರ ಭಾರತೀಯರಿಗೆ ಒಂದು ಶಿಲ್ಪವನ್ನು, ಒಂದು ದೇವರ ಮೂರ್ತಿಯನ್ನು ಹೇಗೆ ನಿರ್ಮಿಸಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಆ ಪರಂಪರೆ ಇದ್ದಿದ್ದೆಲ್ಲ ನೀವು ದಕ್ಷಿಣದಲ್ಲಿ, ತಮಿಳುನಾಡು, ಕರ್ನಾಟಕಗಳಲ್ಲಿ ನೀವು ಈ ಒಂದು ದೇವಸ್ಥಾನದ ಶಿಲ್ಪಗಳು ಮತ್ತು ಮೂರ್ತಿಗಳ ನಿರ್ಮಾಣದ ಒಂದು ಅದ್ಭುತವಾದ ಪರಂಪರೆ ಇದೆ. ಆದ್ದರಿಂದ ಸಾವಿರಾರು ವರ್ಷಗಳಿಂದ ಇರುವಂಥ ಬಹಳಷ್ಟು ದೇವಸ್ಥಾನ, ಹೊಯ್ಸಳ ಕಾಲದಿರ್ಬೋದು, ನೀವು ನೋಡಿ ಮೂರ್ತಿಗಳಿಗೆ ಇವು ಚೆನ್ನಾಗಿದೆ. ಆದರೆ ಏನೂ ಗೊತ್ತಿಲ್ಲದಿದ್ದವರು ವ್ಯಾಪಾರಸ್ಥರು, ವ್ಯಾಪಾರ ಇದು. ಈ ವ್ಯಾಪಾರಿ ಜನಗಳಿದ್ದು ಮಾಡೋಕ್ಕೆ ಹೋದ ತಕ್ಷಣ ಇದೇ ಆಗುತ್ತೆ. ಅದರಲ್ಲಿ ಎಷ್ಟು % ಭ್ರಷ್ಟಾಚಾರ ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಎನಿವೆ, ಇದೇನಿದೆ ಈಗ ಈ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಈ ವರ್ಷ ಅಂಥದ್ದು ಚುನಾವಣೆ ಬರುತ್ತೆ. ಈ ಮೂರ್ತಿಗಳು ಬಿದ್ದಿದ್ದು ಶುಭ ಶಕನವೋ ಅಪಶಕನವೋ ನನಗೆ ಗೊತ್ತಿಲ್ಲ. ಜ್ಯೋತಿಷಿಗಳು ಬಂದು ಇಷ್ಟೊತ್ತಿಗೆ ಬೇರೆ ಸರ್ಕಾರ ಇದ್ದಿದ್ದರೆ
ಚಾನಲ್ಲೆಲ್ಲ ಬಂದು ಕೂತ್ಕೊಂಡು ಈ ಗ್ರಹ ಇಲ್ಲಿ ಬಂತು, ಈ ಗ್ರಹ ಮೇಲೆ ಹೋಯ್ತು, ಈ ಗ್ರಹ ಕೆಳಗಿಳಿತು, ಶನಿ ಹಿಂಗೆ ನೋಡ್ದ, ಶುಕ್ರ ಈ ಕಡೆ ಬಂದ, ಗುರು ಈ ಕಡೆ ನೋಡ್ದ, ಸೊ ಅದರಿಂದ ಪ್ರಭುತ್ವಕ್ಕೆ ಏನೋ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಇರೋದು ಮೋದಿ ಸಾಮ್ರಾಟರಲ್ವಾ, ಸಾಮ್ರಾಟರು ನಮ್ಮದು ರಾಜಸತ್ಯ ಅಲ್ವ. ಈಗ ಇದು ಜನತಂತ್ರ ಹೌದು ಅಲ್ವೋ ಗೊತ್ತಿಲ್ಲ, ನಾವು ರಾಜಸತ್ಯ ರಾಜದಂಡ ಹಿಡಿದವರು. ಸೊ ಆದ್ದರಿಂದ ಯಾರೂ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಚುನಾವಣೆ ಒಂದು ಇಶ್ಯೂ ಆಗೋ ಚಾನ್ಸಸ್ ಇದೆ. ಎನಿವೆ ಈ 3 ವಿಚಾರಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಆ ಚಿತ್ರಗಳು ನನ್ನ ಕಣ್ಣು ಮುಂದಿದೆ. ಒಂದು ಮಣಿಪುರದ ಹಿಂಸಾಚಾರ, ಹಲವಾರು ಜನ ಸಾಯ್ತಾನೆ ಇದ್ದಾರೆ. ಗೃಹ ಸಚಿವರೇನೋ ಭೇಟಿ ಕೊಡ್ತಾರೆ ಅಂದರು, ಏನು ಮಾಡಿದ್ರು ಗೊತ್ತಿಲ್ಲ. ಸಾವು ನಿತ್ಯ ನಡೆಯುವಂಥ ಸ್ಥಿತಿ ಬಂದಿದೆ. ಇನ್ನೊಂದೆಡೆ ದೆಹಲಿಯಲ್ಲಿ ಆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ, ಅವ್ರ ಮೇಲೆ ಪೊಲೀಸರನ್ನು ಬಳಸಲಾಗ್ತಾ ಇದೆ. ಎಲ್ಲ ಚಳವಳಿಯನ್ನು ಹತ್ತಿಕ್ಕುವ ರಾಜಸತ್ತೆ ಇಲ್ಲಿ ಇದೆಯೋನೋ ಅಂತ ಅನ್ಸುತ್ತೆ. ಕಣ್ಣೀರು ಹಾಕುವ ಆ ಹುಡುಗಿಯ ಚಿತ್ರ ನನ್ನನ್ನು ಗಾಢವಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಸಪ್ತರ್ಷಿಗಳ ಮೂರ್ತಿಯನ್ನು ನೀವು ಎತ್ತಿಕೊಂಡು ಹೋಗುವಂಥ ಚಿತ್ರ. ಈ 3 ಚಿತ್ರಗಳ ನಡುವೆ ಡಾಟ್ಗಳಿವೆ. ಆ ಡಾಟ್ಗಳನ್ನು ಸೇರಿಸಿದರೆ ಈ ಪ್ರಭುತ್ವ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ನನ್ನ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನಗೆ ಹೆಗಲು ಕೊಟ್ಟು ನನ್ನ ಜೊತೆ ಬನ್ನಿ. ನೀವು ನನ್ನ ಜೊತೆ ಸಾವಿರಾರು ಜನ ನನ್ನನ್ನು ಪ್ರೀತಿಸ್ತಿದ್ದೀರಿ, ಗೌರವ ಕೊಡ್ತಿದ್ದೀರಿ. ನೀವು ನನ್ನ ಜೊತೆಗೆ ಹೆಜ್ಜೆ ಹಾಕುವುದೇ ನನಗೊಂದು ಸಂಭ್ರಮ. ನಿಮ್ಮ ಸಹಾಯ ನನ್ನ ಜೊತೆ ನಡೆಯುವುದು ಹೀಗೆ ಮುಂದುವರಲಿ. ಎಲ್ಲರಿಗೂ ನಮಸ್ಕಾರ.